ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಪ್ರಚಲಿತ ಘಟನೆಗಳು, ಪ್ರಜಾವಾಣಿ, ವಿಜಯವಾಣಿ ಮತ್ತೆ ವಿದ್ಯಾರ್ಥಿ ಮಿತ್ರ ಇವತ್ತಿನ ಪ್ರಚಲಿತ ಘಟನೆಗಳನ್ನ ನಾವು ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. ಟಾಪಿಕ್: ಇಸ್ರೋದಿಂದ ಸ್ವದೇಶಿ ನಿರ್ಮಿತ ಕ್ರಯೋಜೆನಿಕ್ ಇಂಜಿನ್ ಪರೀಕ್ಷೆ ಯಶಸ್ವಿ. ಇಸ್ರೋದವರು, ನಮ್ಮ ಭಾರತದ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಇಸ್ರೋ ಅವರು ಒಂದು ಕ್ರಯೋಜೆನಿಕ್ ಇಂಜಿನ್ ಅನ್ನ ಅಭಿವೃದ್ಧಿಪಡಿಸಿ ಪರೀಕ್ಷೆಯನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಆ ಇಂಜಿನ್ ಅನ್ನ GSLV ಮಾರ್ಕ್ III ರಾಕೆಟ್ನಲ್ಲಿ ಅಳವಡಿಸ್ತಾರಂತೆ. ಅದರ ಮೂಲಕ ನಾವು 4 ಟನ್ ತೂಕದ ಉಪಗ್ರಹಗಳನ್ನು ಹೊತ್ತೊಯ್ಯಬಲ್ಲದಂತೆ ಆ ಒಂದು GSLV ಮಾರ್ಕ್ III ರಾಕೆಟ್. ಆ ರಾಕೆಟಲ್ಲಿ ಈ ಕ್ರಯೋಜೆನಿಕ್ ಇಂಜಿನ್ ಅನ್ನು ಅಳವಡಿಸ್ತಾರಂತೆ. ಈ ಪರೀಕ್ಷೆ ತಮಿಳುನಾಡಿನ ಮಹೇಂದ್ರಗಿರಿಯಲ್ಲಿ ಇಸ್ರೋ ಸಂಶೋಧನಾ ಕೇಂದ್ರ ಇದೆ, ಅಲ್ಲಿ ಇದನ್ನ ಪರೀಕ್ಷೆಯನ್ನು ಮಾಡಿದ್ದಾರೆ ಈ ಕ್ರಯೋಜೆನಿಕ್ ಇಂಜಿನ್ ಅನ್ನ. ಇದು 10 ನಿಮಿಷಗಳ ಕಾಲ ಪರೀಕ್ಷೆಗೆ ಒಳಪಡಲಾಗಿತ್ತಂತೆ. ಈ ಮಾರ್ಕ್ III ರಾಕೆಟ್ ಏನಿದೆ, GSLV ಮಾರ್ಕ್ III ರಾಕೆಟ್, ಇದು 50 ಮೀಟರ್ ಉದ್ದ ಇದೆ, 50 ಮೀಟರ್ ಎತ್ತರ ಇದೆ, ಮತ್ತೆ 414 ಟನ್ ತೂಕ ಇರಲಿದೆ ಅಂತೆ. ಆಮೇಲೆ ಈ ಕ್ರಯೋಜೆನಿಕ್ ಇಂಜಿನ್ ಇದೆಯಲ್ಲ, ಅದರಲ್ಲಿ ದ್ರವೀಕೃತ ಜಲಚಾಲಕ ಅಂದ್ರೆ ಲಿಕ್ವಿಡ್ ಹೈಡ್ರೋಜನ್ ಅಂಡ್ ಲಿಕ್ವಿಡ್ ಆಕ್ಸಿಜನ್ ಇವೆರಡು ಇಂಧನ -253 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ನಾವು ಸ್ಟೋರ್ ಮಾಡಿ ಇಡಬಹುದಂತೆ ಈ ಕ್ರಯೋಜೆನಿಕ್ ಇಂಜಿನ್ ಮುಖಾಂತರ. ಆಮೇಲೆ ಈ ತಂತ್ರಜ್ಞಾನ, ಕ್ರಯೋಜೆನಿಕ್ ಇಂಜಿನ್ ಅನ್ನು ಹೊಂದಿರುವ ದೇಶಗಳು ರಷ್ಯಾ, ಅಮೆರಿಕ, ಫ್ರಾನ್ಸ್, ಚೀನಾ, ಜಪಾನ್. ಈಗ ನಾವು ಭಾರತದವರು, ಈ ಇಸ್ರೋದವರು ಏನಾದರೆ ಈ ಒಂದು ಕ್ರಯೋಜೆನಿಕ್ ಇಂಜಿನ್ ಅನ್ನು ಸಿದ್ಧಪಡಿಸಿ ಅದನ್ನು ಪರೀಕ್ಷೆಯನ್ನು ಪೂರ್ಣವಾಗಿ ಯಶಸ್ವಿಯಾಗಿ ಮಾಡಿದರೆ. ಸೊ ಈಗ ನೆಕ್ಸ್ಟ್ ನಾವು ಆ ಒಂದು ಪಟ್ಟಿಗೆ ಏನಂದ್ರೆ ಸೇರ್ಪಡೆ ಆಗ್ತೀವಿ. ಟಾಪಿಕ್: ಮಾರ್ಚ್ನಿಂದ ಅಂಚೆ ಕಚೇರಿಗಳಲ್ಲಿ ಪಾಸ್ಪೋರ್ಟ್ಗೆ ಅವಕಾಶ. ಈಗ ನಮ್ಮ ದೇಶದಲ್ಲಿ ಪಾಸ್ಪೋರ್ಟ್ ಕೇಂದ್ರಗಳು ಪ್ರಮುಖ ನಗರಗಳಲ್ಲಿ ಇದಾವೆ, ಅಂದ್ರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಪಾಸ್ಪೋರ್ಟ್ ಕೇಂದ್ರಗಳು ಇದಾವೆ, ಅಂದ್ರೆ ಪಾಸ್ಪೋರ್ಟ್ ಕಚೇರಿಗಳು. ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಪ್ರಮುಖ ನಗರಗಳಲ್ಲಿ, ಅಂದ್ರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಭಾರ ಅಂದ್ರೆ ಈ ಕೆಲಸ ಏನಂದ್ರೆ ಜಾಸ್ತಿ ಆಗ್ತದೆ. ಯಾಕಂದ್ರೆ ಅಲ್ಲಿ ಈ ಪಾಸ್ಪೋರ್ಟ್ಗೋಸ್ಕರ ಅರ್ಜಿಗಳನ್ನ ಬಹಳ ಬರ್ತಾ ಇದಾವೆ ಪ್ರಮುಖ ನಗರಗಳಲ್ಲಿ. ಅದನ್ನ ತಪ್ಪಿಗೋಸ್ಕರ, ಆ ಗೊಂದಲವನ್ನು ನಿವಾರಿಸೋಗೋಸ್ಕರ ಈಗ ಈ ಮಾರ್ಚ್ನಿಂದ ಈ ಪಾಸ್ಪೋರ್ಟ್ಗೆ ನಾವು ಅರ್ಜಿ ಹಾಕಬೇಕಾದ್ರೆ ಅಂಚೆ ಕಚೇರಿಗಳಲ್ಲಿ ಹಾಕಬಹುದು ಅಂತ ಒಂದು ಯೋಜನೆಯನ್ನ ಜಾರಿಗೊಳಿಸ್ತಾ ಇದ್ದಾರೆ. ಈಗ ಸದ್ಯದಲ್ಲೇ ಮೊದಲನೇ ಹಂತದಲ್ಲಿ ಕರ್ನಾಟಕ, ತಮಿಳುನಾಡು, ಪಶ್ಚಿಮ ಬಂಗಾಳ, ಜಾರ್ಖಂಡ್, ರಾಜಸ್ಥಾನ್ ಮತ್ತು ಇತರ ರಾಜ್ಯಗಳಲ್ಲಿ ಮೊದಲನೇ ಹಂತದಲ್ಲಿ ಈ ಏನಂದ್ರೆ ಪಾಸ್ಪೋರ್ಟ್ ಅನ್ನು ನಾವು ಅಂಚೆ ಕಚೇರಿಗಳಲ್ಲಿ ಸಿಗಬಹುದು ಅಂತ ಒಂದು ಯೋಜನೆಯನ್ನ ಏನ್ ಮಾಡಿದ್ದಾರೆ, ಜಾರಿಗೊಳಿಸಿದ್ದಾರೆ. ಈಗ ಮುಂದೆ ವಿವಿಧ ನಗರಗಳಲ್ಲಿ ಈ ಅಂಚೆ ಕಚೇರಿಗಳಲ್ಲಿ ಪಾಸ್ಪೋರ್ಟ್ಗೆ ಅರ್ಜಿ ಹಾಕೋದು ಅಂತ ಯೋಜನೆಯನ್ನ ತರ್ತಾ ಇದ್ದಾರೆ. ನೆಕ್ಸ್ಟ್ ಟಾಪಿಕ್: ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕ್ಯಾಬೇಜ್ ಬೆಳೆದ ಗಗನಯಾತ್ರಿಗಳು. ಈ ಮಂಗಳ ಗ್ರಹದಲ್ಲಿ, ಮಂಗಳ ಅಂಗದಲ್ಲಿ ವಿಜ್ಞಾನಿಗಳು ಏನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅವರು ಅಲ್ಲಿ ಈ ಗಗನಯಾತ್ರಿಗಳೆಲ್ಲ ವಾಸವಾಗಿದ್ದಾರೆ. ಅಲ್ಲಿ ಒಂದು ಚೀನಿ ತಳಿಯ ಕ್ಯಾಬೇಜ್ ಒಂದನ್ನು ಬೆಳೆಸಿದ್ದಾರೆ ಅಂತ ಅವರು ಬೆಳೆಸಿ ಅದು ಸಫಲರಾಗಿದ್ದಾರೆ ಈಗ. ಆಮೇಲೆ 2015ರಲ್ಲಿ ಅಲ್ಲಿ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಗಗನಯಾತ್ರಿಗಳು ರೆಡ್ ರೋಮನಿ ಲೆಟಸ್ ಅನ್ನೋ ಒಂದು ತರಕಾರಿ ಸೊಪ್ಪನ್ನು ಬೆಳೆದರು. ಮತ್ತೆ ಈಗ ಅಂತಂದ್ರೆ ಈ ಕ್ಯಾಬೇಜ್ ಅನ್ನು ಅಲ್ಲಿ ಬೆಳೆದಿದ್ದಾರೆ. ಈ ಕ್ಯಾಬೇಜ್ ಅವ್ರಿಗೆ ಎಷ್ಟು ಬೇಕು ತಿನ್ನಕ್ಕೆ ಅಷ್ಟು ಇಟ್ಕೊಂಡು ಇನ್ನ ಮಿಕ್ಕಿದನ್ನ ಈ ನಾಸಾ ವಿಜ್ಞಾನಿಗಳಿಗೆ ಅಂದ್ರೆ ರವಾನೆ ಮಾಡಿದರೆ. ಮತ್ತೆ ಈ ನಾಸಾ ವಿಜ್ಞಾನಿಗಳು ಅದರಲ್ಲಿ ಎಷ್ಟರ ಮಟ್ಟಿಗೆ ಪೌಷ್ಟಿಕಾಂಶ ಇದೆ ಅನ್ನೋ ಸಮೀಕ್ಷೆಯನ್ನ ಮಾಡಲಾಗುತ್ತದೆ. ಇದರಿಂದ ಅಂದ್ರೆ ಮುಂದಿನ ದಿನಗಳಲ್ಲಿ, ಭವಿಷ್ಯದಲ್ಲಿ ಈ ಮಂಗಳ ಗ್ರಹದಲ್ಲಿ ಸಸ್ಯಗಳನ್ನು ಬೆಳೆಸಲು ಮತ್ತೆ ಸಂಶೋಧನೆಯನ್ನು ನಡೆಸಲು ಬಹಳ ಒಂದು ಉತ್ತೇಜನ ಅಂದ್ರೆ ಒಂದು ಪ್ರಯೋಜನವಾಗಲಿದೆ ಅಂತ ಈ ನಾಸಾ ವಿಜ್ಞಾನಿಗಳು ಭರವಸೆಯನ್ನ ಕೊಟ್ಟಿದ್ದಾರೆ. ಟಾಪಿಕ್: ನಾಗಾಲ್ಯಾಂಡ್ ಮುಖ್ಯಮಂತ್ರಿಯಾದ TR ಜೆಲಿಯಾಂಗ್ ಅವರು ಏನಂದ್ರೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈಗ ಈ ರಾಜೀನಾಮೆಯನ್ನು ಅವರು ಈ ನಾಗಾಲ್ಯಾಂಡ್ದ ರಾಜ್ಯಪಾಲರಾದ PB ಆಚಾರ್ಯ ಅವರಿಗೆ ಕೊಟ್ಟಿದ್ದಾರೆ. ಮತ್ತೆ ಈ ರಾಜ್ಯಪಾಲರು ಈ ರಾಜೀನಾಮೆಯನ್ನು, ಜೆಲಿಯಾಂಗ್ ಅವರ ರಾಜೀನಾಮೆಯನ್ನ ಅಂಗೀಕರಿಸಾರಂತೆ. ನೀವು ಇಲ್ಲಿ ನೆನ್ಪಿಟ್ಕೊಳ್ಳೋದು, ಇತ್ತೀಚೆಗೆ ನಾಗಾಲ್ಯಾಂಡ್ದ ಮುಖ್ಯಮಂತ್ರಿ ಯಾರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅವರ ಹೆಸರು TR ಜೆಲಿಯಾಂಗ್ ಅಂತ ನೆನ್ಪಿಟ್ಕೊಡ್ರಿ. ಹಾಗೆ ನಾಗಾಲ್ಯಾಂಡ್ದ ರಾಜ್ಯಪಾಲರಾದ PB ಆಚಾರ್ಯ ಅಂತ ಅದೊಂದು ನೆನ್ಪಿಟ್ಕೊಡ್ರಿ. ಓಕೆ. ನೆಕ್ಸ್ಟ್: ನಿವೃತ್ತ CJI ಅಲ್ತಮಸ್ ಕಬೀರ್ ನಿಧನ. ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರು ಅಲ್ತಮಸ್ ಕಬೀರ್ ಅವರ ನಿಧನ ಆಗಿದೆ ಅಂತೆ. ಅಂದ್ರೆ ಅವರು ನಿಧನರಾಗಿದ್ದಾರೆ. ಅವರು 2012ರಲ್ಲಿ ಸುಪ್ರೀಂ ಕೋರ್ಟ್ನ 39ನೇ ಮುಖ್ಯ ನ್ಯಾಯಮೂರ್ತಿಯಾಗಿದ್ದರು. ಅವರು 292 ದಿನ ಕಾರ್ಯವನ್ನು ನಿರ್ವಹಿಸಿದ್ರು. ಇವರು ಮೂಲ ಪಶ್ಚಿಮ ಬಂಗಾಳದವರು. ಇವರೀಗ ನಿಧನರಾಗಿದ್ದಾರೆ. ನೀವು ನೆನ್ಪಿಟ್ಕೊಳ್ಳೋದು, ಇತ್ತೀಚೆಗೆ 2012ರಲ್ಲಿ ಸುಪ್ರೀಂ ಕೋರ್ಟ್ನ 39ನೇ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ ಕೇಳಿದಾಗ ಅವ್ರು ಯಾರು,
ಅಲ್ತಮಸ್ ಕಬೀರ್ ಅವರ ನಿಧನವಾಗಿದೆ. ಓಕೆ, ನೆಕ್ಸ್ಟ್ ಅಂಡಮಾನ್ ಬರೇನ್ ಅಗ್ನಿ ಪರ್ವತದಿಂದ ಚಿಮ್ಮುತ್ತಿದೆ ಜ್ವಾಲಾಮುಖಿ. ನಮ್ಮ ಭಾರತದಲ್ಲಿ 6 ಅಗ್ನಿ ಪರ್ವತಗಳಿವೆ. ಅದರಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪದ ಹತ್ರ ಇರುವ ಬರೇನ್ ಅಗ್ನಿ ಪರ್ವತದಲ್ಲಿ ಜ್ವಾಲಾಮುಖಿಯನ್ನ ಕಾಣಿಸಿದೆ ಅಂತಲ್ಲಿ, ಅಂದರೆ ಜ್ವಾಲಾಮುಖಿ ಉಗುಳುತ್ತಿದೆ. ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಸಿನೋಗ್ರಫಿ ಅಲ್ಲಿ ಇರುವ ಆ ಸಂಸ್ಥೆಯ ಒಂದು ತಂಡ, ಅವರು ಈ ಅಗ್ನಿ ಪರ್ವತಗಳ ಅಂಡಮಾನ್ ನಿಕೋಬಾರ್ ಹತ್ರ ಇರುವ ಒಂದು ಬರೇನ್ ಅಗ್ನಿ ಪರ್ವತದಲ್ಲಿ ಬಗ್ಗೆ ಒಂದು ಸಂಶೋಧನೆ ಮಾಡಕ್ಕೆ ಹೋದಾಗ, ಅಂದ್ರೆ ಅಲ್ಲಿ ಅದರ ಸಮೀಪಕ್ಕೆ ಹೋದಾಗ ಅವಾಗ ಈ ಜ್ವಾಲಾಮುಖಿ ಉಗುಳುತ್ತಿರುವುದನ್ನು ಕಂಡಿದ್ದಾರೆ. ಅದು ಈಗ ಅವರು ಇಲ್ಲಿ ಹೇಳಿದ್ದಾರೆ. ಮತ್ತೆ ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಸಿನೋಗ್ರಫಿ ಇದು ಒಂದು ಲ್ಯಾಬೊರೇಟರಿ. ಈ ಸಂಸ್ಥೆ ಇದರ ಒಂದು ನೋಡಲ್ ಆಪರೇಟರ್ ಯಾರಂದ್ರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಸಿನೋಗ್ರಫಿ ಅವರು ಈ ಸಮುದ್ರಗಳ ಬಗ್ಗೆ ಒಂದು ಅಧ್ಯಯನವನ್ನು ಮಾಡ್ತಾರೆ. ಅಲ್ಲಿರುವ ಸಂಶೋಧಕರು ಈ ಸಮುದ್ರದ ಬಗ್ಗೆ ಏನಂದ್ರೆ ಅಧ್ಯಯನ ಮಾಡ್ತಾರೆ. ಆ ಒಂದು ಇನ್ಸ್ಟಿಟ್ಯೂಟ್ ಇದೆ, ಇದು ಈ ಗೋವಾದಲ್ಲಿದೆ. ಇದು ಭಾರತದ 6 ಅಗ್ನಿ ಪರ್ವತಗಳು. ಒಂದು ಬರೇನ್, ಅದು ಅಂಡಮಾನಲ್ಲಿ. ಇನ್ನೊಂದು ನಾರ್ಕೊಂಡಮ್, ಅದು ಅಂಡಮಾನು. ಬರ್ತಂಗ್ ಅಂಡಮಾನು. ಡೆಕ್ಕನ್ ಟ್ರಾಪ್ಸ್, ಇದು ಮಹಾರಾಷ್ಟ್ರದಲ್ಲಿದೆ. ದಿನೋದರ್ ಪರ್ವತ ಗುಜರಾತ್ ಅಲ್ಲಿದೆ. ದೋಸಿ ಪರ್ವತ ಹರಿಯಾಣದಲ್ಲಿದೆ. ಇವು ನಮ್ಮ ಭಾರತ 6 ಅಗ್ನಿ ಪರ್ವತಗಳು. ನೆಕ್ಸ್ಟ್ ಟಾಪಿಕ್, ವಿದ್ಯುತ್ ಅಭಾವ ನಿವಾರಿಸಲಿದೆ ಮೂನ್ ಲೈಟ್, ಇಸ್ರೋದಿಂದ ಮತ್ತೊಂದು ಸಾಹಸ. ಇತ್ತೀಚೆಗೆ ಇಸ್ರೋದವರು 104 ಉಪಗ್ರಹಗಳನ್ನು ಉಡಾಯಿಸಿ ಯಶಸ್ಸಾದರು. ಈಗ ಮತ್ತೆ ಇಸ್ರೋದವರು ಇನ್ನೊಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಅದು ಈ ಚಂದ್ರನಲ್ಲಿ, ಅಂದ್ರೆ ಚಂದ್ರನ ಅಂಗಳದಲ್ಲಿ ಹೀಲಿಯಂ 3 ಅನ್ನ ಅಂಶ ಅಲ್ಲಿ ಅಧಿಕ ಪ್ರಮಾಣದಲ್ಲಿ ದೊರೆಯುತ್ತಂತೆ. ಆ ಹೀಲಿಯಂ 3 ಅನ್ನ ಯೂಸ್ ಮಾಡ್ಕೊಂಡು ಅದನ್ನ ಆ ಇಂಧನವನ್ನ ಈ ವಿದ್ಯುತ್ ಆಗಿ ಮಾರ್ಪಾಡು ಮಾಡಿ ನಮ್ಮ ದೇಶಕ್ಕೆ ಅಗತ್ಯವಿರುವ ವಿದ್ಯುತ್ತನ್ನು ಪೂರೈಕೆ ಮಾಡ್ತಾರಂತೆ. ಇದರ ಒಂದು ಪರೀಕ್ಷೆಯನ್ನ ಈಗ ಯಶಸ್ವಿಯಾಗಿ ಏನಂದ್ರೆ ನಡೆಸಿದ್ದಾರೆ. ಇನ್ಮುಂದೆ ಭಾರತದಲ್ಲಿ ಉತ್ಪಾದನೆಯಾಗಲಿದೆ ಹಿಂಗು. ಹಿಂಗು ಇದು ಒಂದು ಚಿತ್ರದಲ್ಲಿ ನೋಡ್ರಿ, ಇದು ಹಿಂಗು. ಈ ಹಿಂಗು ಮಸಾಲೆ ಪದಾರ್ಥದ ಜೊತೆಗೆ ಔಷಧಿಗೋಸ್ಕರ ಯೂಸ್ ಮಾಡ್ತಾರಂತೆ. ಈ ಹಿಂಗು ನಮ್ಮ ದೇಶದಲ್ಲಿ ಬೆಳೆಯುವುದಿಲ್ಲ. 40% ಏನಂದ್ರೆ ಭಾರತೀಯನ ಈ ಹಿಂಗನ್ನು ಬಳಸ್ತಾರೆ, ಆದ್ರೆ ನಮ್ಮ ಭಾರತದಲ್ಲಿ ಇದು ಉತ್ಪಾದನೆಯನ್ನ ಮಾಡೋದಿಲ್ಲ ಅಂತೆ. ಅದಕ್ಕೋಸ್ಕರ ಈಗ ನಮ್ಮ ಭಾರತ ದೇಶದ ಕಾಫಿ ಬೋರ್ಡ್ನ ಸದಸ್ಯರಾದ ಡಾಕ್ಟರ್ ವಿಕ್ರಮ್ ಶರ್ಮಾ ಅವರು ಈ ಹಿಂಗು ಉತ್ಪಾದನೆ ಮಾಡೋಕ್ಕೋಸ್ಕರ ಒಂದು ಯೋಜನೆಯನ್ನ ಹಾಕೊಂಡಿದ್ದಾರೆ. ಅವರು ಇತ್ತೀಚೆಗೆ ಈಗ ಈ ಹಿಂಗಿನ ಬೀಜವನ್ನು ಇರಾನ್ನಿಂದ ತರಿಸಿಕೊಂಡಿದ್ದಾರೆ. ಮತ್ತೆ ಮುಂದಿನ ಬರುವ ದಿನಗಳಲ್ಲಿ ಈ ಹಿಂಗನ್ನ ನಮ್ಮ ದೇಶದಲ್ಲೇ ಏನಂದ್ರೆ ಈ ಬೆಳವಣಿಗೆ ಅಂದ್ರೆ ಅದನ್ನ ಬೆಳೆಸಿ ಈ ನಮ್ಮ ಭಾರತಕ್ಕೆ ಬೇಕಾದ ಹಿಂಗನ್ನ ಅವರು ಪೂರೈಕೆಯನ್ನ ಮಾಡಲಿದ್ದಾರೆ. ಈ ಹಿಂಗಿನ ಒಂದು ಬೆಲೆ ಕೆಜಿಗೆ 35,000 ರೂಪಾಯಿ ಇದೆ ಅಂತೆ. ಆಮೇಲೆ ಹಿಂಗು ನಾವು ಬೇರೆ ದೇಶದಿಂದ ಆಮದು ಮಾಡ್ಕೋತೀವಿ, ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡೋದಿಲ್ಲ. ಈ ಹಿಂಗು ಈ ಔಷಧಗಳು ಅಂದ್ರೆ ಬ್ರೀತಿಂಗ್ ಪ್ರಾಬ್ಲಮ್ ಇರ್ಬೋದು, ಆಮೇಲೆ ಅಸ್ತಮಾ, ಇದರಲ್ಲಿ ಇದಕ್ಕೆ ಈ ಒಂದು ರೋಗಗಳಿಗೆ ಔಷಧಗಳಿಗೋಸ್ಕರ ಈ ಹಿಂಗನ್ನ ಯೂಸ್ ಮಾಡ್ತಾರಂತೆ ಮಸಾಲೆ ಪದಾರ್ಥಗಳ ಜೊತೆಗೆ. ಓಕೆ, ನೀವು ಇಷ್ಟು ನೆನ್ಪಿಟ್ಕೊಡ್ರಿ, ಹಿಂಗು ಅಂದ್ರೆ ಒಂದು ಮಸಾಲೆ ಪದಾರ್ಥ ಜೊತೆಗೆ ಔಷಧಿಗೋಸ್ಕರ ಬಳಸುವ ಒಂದು ಹಿಂಗು. ಅದು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡೋದಿಲ್ಲ. ನಾವು 40% ಅಂದ್ರೆ ನಾವು ಭಾರತೀಯರು ಅದನ್ನ ಏನಂದ್ರೆ ಯೂಸ್ ಮಾಡ್ತೀವಿ, ಆದ್ರೆ ಇಲ್ಲಿ ಅದನ್ನ ಉತ್ಪಾದನೆ ಮಾಡೋದಿಲ್ಲ. ಮುಂಬೈ ಅಹಮದಾಬಾದ್ ನಡುವಣ ಬುಲೆಟ್ ರೈಲು. ಬುಲೆಟ್ ಟ್ರೈನ್ ಅನ್ನ ಈ ಮುಂಬೈ ಮತ್ತು ಅಹಮದಾಬಾದ್ ನಡುವೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆ ಬುಲೆಟ್ ರೈಲು ಒಂದು ಮಾರ್ಗವನ್ನ ಇವಾಗ ಅದು ಕಾರ್ಯರೂಪದಲ್ಲಿದೆ, ಅಂದ್ರೆ ಪ್ರೋಗ್ರೆಸ್ ಅಲ್ಲಿದೆ. ಅದನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಈ ರೈಲು ಮಾರ್ಗ ಏನಿದೆ, ಬುಲೆಟ್ ರೈಲುಗೋಸ್ಕರ ಒಂದು ಮಾರ್ಗವನ್ನ ಮಾಡ್ತಾ ಇದ್ದಾರೆ. ಅದು ಟೋಟಲ್ ಆಗಿ 508 ಕಿಲೋಮೀಟರ್ ಉದ್ದ ಇದೆ. ಅದರಲ್ಲಿ 21 ಕಿಲೋಮೀಟರ್ ಸುರಂಗ ಮಾರ್ಗವಿದೆ. ಆಮೇಲೆ ಅದರಲ್ಲಿ 7 ಕಿಲೋಮೀಟರ್ ಒಂದು ಸುರಂಗ ಸಮುದ್ರದ ಆಳದಲ್ಲಿ ಇರಲಿದೆ ಅಂತೆ. ಅದಕ್ಕೋಸ್ಕರ ಈಗ
ಈ ಸಮುದ್ರದಲ್ಲಿರುವ ಮಣ್ಣು ಮತ್ತು ಕಲ್ಲಿನ ಒಂದು ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಇದು ದೇಶದ ಮೊದಲ ಬುಲೆಟ್ ರೈಲು ಮಾರ್ಗವಾಗಿದೆ ಅಂತೆ. ಈಗ ಸದ್ಯದಲ್ಲಿ ಮುಂಬೈ ಮತ್ತು ಅಹಮದಾಬಾದ್ ನಡುವೆ ತುರಂತ ರೈಲುಗಳು ಸಂಚರಿಸ್ತಾ ಇದ್ದಾವೆ. ಅದು 7 ಗಂಟೆ ತಗೊಳ್ಳುತ್ತಂತೆ. ಈಗ ಈ ಒಂದು ವೇಳೆ ಈ ಒಂದು ಬುಲೆಟ್ ಟ್ರೈನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಅದು ಬರೀ 2 ಗಂಟೆ ಅಷ್ಟೇ ತಗೊಳುತ್ತೆ ಮುಂಬೈಯಿಂದ ಅಹಮದಾಬಾದ್ ತಲುಪೋದಕ್ಕೋಸ್ಕರ. ಈ ಬುಲೆಟ್ ರೈಲ್ ಒಂದು ಕಾಮಗಾರಿ ಅಂತ ಕೆಲಸ, ಈ ಯೋಜನೆಯ ಕಾಮಗಾರಿಗಳನ್ನ ಜಪಾನ್ನ ಅಂತಾರಾಷ್ಟ್ರೀಯ ಸಹಕಾರ ಸಂಸ್ಥೆ ಜೈಕಾ ಅವರನ್ನ ನಡೆಸ್ತಾ ಇದ್ದಾರೆ. ಅವರು 50 ವರ್ಷಗಳ ಅವಧಿಗೆ ಸಾಲದ ರೂಪದಲ್ಲಿ 81% ವೆಚ್ಚವನ್ನ ಈ ಕಾಮಗಾರಿಗಳಿಗೆ ಅವರೇ ಏನ್ ಮಾಡ್ತಾರೆ ಅಂದ್ರೆ ಅವರೇ ಈ ಯೋಜನೆ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ. ಮತ್ತೆ ಸಾಲದ ರೂಪದಲ್ಲಿ 50 ವರ್ಷಗಳ ಅವಧಿಗೆ ವೆಚ್ಚವನ್ನ ಮಾಡ್ತಾ ಇದ್ದಾರೆ. ಈ 81% ಹಣವನ್ನ ವೆಚ್ಚವನ್ನ ಮಾಡ್ತಾ ಇದ್ದಾರೆ ಈ ಒಂದು ಕೆಲಸಕ್ಕೆ. ಇದು ಈ ಸಮುದ್ರದ ಆಳದಲ್ಲಿರುವ ಒಂದು ಈ ಸುರಂಗ ಮಾರ್ಗ. ಮೇಲೆ ಹೊರಗಡೆ ಇರುವ ಇದು ಕವಚ, ಹೊರಗಡೆ ಇರುವ ಕವಚ ಸುರಂಗದ ನಡುವೆ 3 ಏನಿದ್ರೆ ಕೊಳವೆ ಇದೆ. ಫಸ್ಟ್ ಕೊಳವೆ ಒಂದು ಕಡೆ ಈ ಕಡೆ ಬರೋದಕ್ಕೆ, ಇನ್ನೊಂದು ಕೊಳವೆ ಆ ಕಡೆ ಹೋಗೋದಕ್ಕೆ. ಓಕೆ, ಅಂದ್ರೆ ಈ ಕಡೆ ಒನ್ ವೇ, ಈ ಕಡೆ ಇದು ಆ ಕಡೆ ಹೋಗೋದಕ್ಕೆ. ಓಕೆ, ಆಮೇಲೆ ಸೆಂಟರ್ನಲ್ಲಿ ಅಂದ್ರೆ ಮಧ್ಯದಲ್ಲಿ ಒಂದು ಕೊಳವೆ ಇದೆ. ಇದು ತುರ್ತು ಸಂದರ್ಭದಲ್ಲಿ ವಾಹನಗಳನ್ನ ಬರೋಗೋಸ್ಕರ ಮಾಡಿದ್ದಾರೆ. ಆಮೇಲೆ ಮೇಲೆ ನೋಡಿ ಇಲ್ಲಿ ಇದು ಕೊಳವೆ, ಇದು ಏರ್ ಪ್ರೆಷರ್ ಅಂದ್ರೆ ಗಾಳಿಯ ಒತ್ತಡ ನಿಯಂತ್ರಣ ಮಾಡೋಗೋಸ್ಕರ ಇದನ್ನ ಅಳವಡಿಸಿದ್ದಾರೆ. ಇದು ಮೇಲೆ ಸಮುದ್ರ. ಟೋಟಲ್ ಆಗಿ ಇದು ಮುಂಬೈಯಿಂದ ಅಹಮದಾಬಾದ್ ಟೋಟಲ್ ಆಗಿ 508 ಕಿಲೋಮೀಟರ್ ಮಾರ್ಗದ ಉದ್ದ. ಅದರಲ್ಲಿ 21 ಕಿಲೋಮೀಟರ್ ಸುರಂಗದ ಉದ್ದ. ಅದರಲ್ಲಿ ಮತ್ತೆ 7 ಕಿಲೋಮೀಟರ್ ಸಮುದ್ರದ ಆಳದಲ್ಲಿರುವ ಒಂದು ಸುರಂಗ. ಅದು ಈ ಮುಂಬೈಯಿಂದ ಅಹಮದಾಬಾದ್ಗೆ 2 ತಾಸಿನ ಒಂದು ಪಯಣನ ತಗೊಳ್ಳುತ್ತಂತೆ. 1% ತೆರಿಗೆ ಏಪ್ರಿಲ್ 1ರಿಂದ ಆಭರಣ ನಗದು ಖರೀದಿಗೆ ತೆರಿಗೆ. ನಮ್ಮ ದೇಶದಲ್ಲಿ 2016 ನವೆಂಬರ್ 8ರಿಂದ ಈ 500 ಮತ್ತು 1000 ಮುಖಬೆಲೆಯ ನೋಟುಗಳನ್ನು ರದ್ದು ಮಾಡಿದ್ರು. ಆದ ನಂತರ ಹಲವಾರು ಆದೇಶಗಳನ್ನು ಹೊರಡಿಸಿದ್ರು. ಈ ಹಣಕಾಸು ಈ RBIದವರು ಈ ಹಣಕಾಸು ಸಂಬಂಧಕ್ಕೆ ಅಥವಾ ತೆರಿಗೆ ಸಂಬಂಧ ಇರ್ಬೋದು. ಆಮೇಲೆ ಇನ್ನೊಂದು ಏನಂದ್ರೆ ಇತ್ತೀಚೆಗೆ 3 ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ನಾವು ನಗದು ರಹಿತ 3 ಲಕ್ಷಕ್ಕಿಂತ ಹೆಚ್ಚನ್ನ ನಗದು ರಹಿತ ವಹಿವಾಟು ಮಾಡಬೇಕು. ನಗದು ರೂಪದಲ್ಲಿ ನಾವು 3 ಲಕ್ಷ ಅದಕ್ಕಿಂತ ಕಡಿಮೆ ಅಷ್ಟೇ ಕೊಡಬಹುದು ಅಂತ ಒಂದು ಹೇಳಿದ್ರು. 3 ಲಕ್ಷಕ್ಕಿಂತ ಜಾಸ್ತಿಯನ್ನು ನಾವು ನಗದು ವಹಿವಾಟ ಮಾಡಿದರೆ ಅದಕ್ಕೆ ಶಿಕ್ಷಾರ್ಹ ಅಂದ್ರೆ ಒಂದು ಅಪರಾಧ ಅಂತ ಹೇಳಿದ್ದಾರೆ. ಈಗ ಒಂದು ವೇಳೆ ನಾವು ಆಭರಣವನ್ನು ಖರೀದಿಸಬೇಕಾದ್ರೆ 2 ಲಕ್ಷಕ್ಕಿಂತ ಹೆಚ್ಚು ನಗದು ರೂಪದಲ್ಲಿ ಕೊಟ್ಟಾಗ ಆವಾಗ ನಾವು 1% ತೆರಿಗೆಯನ್ನ ನೀಡಬೇಕಾಗ್ತಂತ ಹೇಳಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ. TTD ಮಂಡಳಿ ಸದಸ್ಯೆಯಾಗಿ ಸುಧಾಮೂರ್ತಿ ಪ್ರಮಾಣ. TTD ತಿರುಮಲ ತಿರುಪತಿ ದೇವಸ್ಥಾನ ಅವರ ಮಂಡಳಿಯ ಸದಸ್ಯರಾಗಿ ಇನ್ಫೋಸಿಸ್ ಪ್ರತಿಷ್ಠಾನದ ಮುಖ್ಯಸ್ಥೆಯಾಗಿರುವ ಸುಧಾಮೂರ್ತಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅಂದ್ರೆ ಇವರು ಈ ತಿರುಪತಿ ದೇವಸ್ಥಾನದ ಮಂಡಳಿಯ ಸದಸ್ಯರಾಗಿ ಈ ಒಂದು ಆಯ್ಕೆಯಾಗಿದ್ದಾರೆ ಮತ್ತೆ ಪ್ರಮಾಣ ವಚನ ಸ್ವೀಕರಣೆಯನ್ನ ಮಾಡಿದ್ದಾರೆ. ನೀವು ಇಲ್ಲಿ ನೆನಪಿಟ್ಕೊಳ್ಳೋದು ತಿರುಮಲ ತಿರುಪತಿ ದೇವಸ್ಥಾನ ಮಂಡಳಿಯ ಇತ್ತೀಚೆಗೆ ಹೊಸದಾಗಿ ಸದಸ್ಯರಾಗಿ ನೇಮಕ ಆದವರು ನಮ್ಮ ಕರ್ನಾಟಕ ರಾಜ್ಯದ ಇನ್ಫೋಸಿಸ್ ಮುಖ್ಯಸ್ಥೆ ಸುಧಾಮೂರ್ತಿ ಅವರು. ಓಕೆ, ಕಪ್ಪು ಹಣದ ಮೇಲಿನ ನಿಗಾ ಭಾಗವಾಗಿ ಆದಾಯ ತೆರಿಗೆ ಇಲಾಖೆ ಕ್ರಮ. ಮಕ್ಕಳ ಖಾತೆ ತಪಾಸಣೆ. ಇತ್ತೀಚೆಗೆ ನಾನು ಹೇಳಿದ ಪ್ರಕಾರ 2016 ನವೆಂಬರ್ 8ರಿಂದ ಗರಿಷ್ಠ ಮುಖಬೆಲೆಯ ನೋಟು ಅಂದ್ರೆ 500 ಮತ್ತು 1000 ಮುಖಬೆಲೆಯ ನೋಟುಗಳನ್ನ ರದ್ದು ಮಾಡಿದ್ರು. ಅದಾದ ಕೂಡಲೇ ಹಲವಾರು ಆದೇಶಗಳನ್ನು ಹೊರಡಿಸಿದ್ರು. ಆಮೇಲೆ ಈ ಕಪ್ಪು ಹಣವನ್ನು ನಿಯಂತ್ರಣ ಮಾಡೋಗೋಸ್ಕರ ಅದನ್ನು ತೆಗೆದು ಹಾಕೋದಕ್ಕೋಸ್ಕರ ಹಲವಾರು ಕ್ರಮಗಳನ್ನು ತಗೋತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಈಗ ಒಂದು ವೇಳೆ ಈ ಹಣ ಅಂದ್ರೆ ಈ ಗರಿಷ್ಠ ಮುಖಬೆಲೆಯ ನೋಟು ರದ್ದತಿ ಆದ್ಮೇಲೆ ಯಾರು ಕಪ್ಪು ಹಣ ಇರ್ಬೋದು ಅಥವಾ ಅಕ್ರಮ ಸಕ್ರಮ ಮಾಡಿ ಹಣವನ್ನು ಸಂಪಾದಿಸಿರೋದು ಆ ಹಣವನ್ನ ಬೇರೆಯವರ ಖಾತೆಯಲ್ಲಿ ಅಥವಾ ಮಕ್ಕಳ ಖಾತೆಯಲ್ಲಿ ಹೆಸರಿನಲ್ಲಿ ಠೇವಣಿಯನ್ನ ಮಾಡಿದಾಗ ಅಂತ ಖಾತೆಗಳನ್ನ ಪರಿಶೀಲನೆ ಮಾಡೋಗೋಸ್ಕರ ಈಗ ಆದಾಯ ತೆರಿಗೆ ಇಲಾಖೆಯವರು ಆರಂಭಿಸಿದ್ದಾರೆ. ಅವರು ಈ 5 ಲಕ್ಷದೊಳಗಿನ ಠೇವಣಿ ಯಾರು ಮಾಡಿದ್ದಾರೆ ಅವರಿಗೆ ಮತ್ತೆ ಯಾರ್ಯಾರು 5 ಲಕ್ಷಕ್ಕಿಂತ ಜಾಸ್ತಿ ಮಾಡಿದರೆ ಅವರಿಗೆ ಇಮೇಲ್ ಮೂಲಕ ನೋಟಿಸ್ ಅನ್ನು ಕಳಿಸಿ ನೀವು ಯಾವ ಮೂಲದಿಂದ ಈ ಹಣವನ್ನು ಬಂದಿದೆ ಅಂತ ಅವರು ಹೇಳಬೇಕು. ಆ ಇಮೇಲ್ ಮೂಲಕನೇ ಅಂದ್ರೆ ಅವರು ರಿಪ್ಲೈ ಮಾಡಬೇಕು. ಆ ತರ ಒಂದು ಇಮೇಲ್ ನೋಟಿಸ್ ಅನ್ನು ಕಳಿಸಿದ್ದಾರೆ. ಆಮೇಲೆ ಈ ಕಪ್ಪು ಹಣದ ಸಂಗ್ರಹದ ಅವಧಿ ಈ ಮಾರ್ಚ್ 31ಕ್ಕೆ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಸಂಸತ್ತಿನ ಸ್ಥಾಯಿ ಸಮಿತಿಯ ವರದಿ ಮನ್ನಣೆ. ಹೈಕೋರ್ಟ್ಗಳಲ್ಲಿ ಪ್ರಾದೇಶಿಕ ಭಾಷೆ ಬಳಕೆಗೆ ಶಿಫಾರಸು. ಈಗ ಸದ್ಯದಲ್ಲಿ ಹೈಕೋರ್ಟ್ ಇರ್ಬೋದು ಅಥವಾ ಸುಪ್ರೀಂ ಕೋರ್ಟ್ಗಳಲ್ಲಿ
ಅಲ್ಲಿ ಇಂಗ್ಲೀಷಲ್ಲಿ ಏನಂದರೆ ಈ ಹೈಕೋರ್ಟ್ಗಳ ಕೇಸ್ ಇರ್ಬೋದು, ತೀರ್ಪು ಇರ್ಬೋದು, ಇಂಗ್ಲೀಷಲ್ಲಿ ಕೊಡ್ತಾರೆ. ಈಗ ಸಂವಿಧಾನದಲ್ಲಿ ಏನಂದರೆ ಈ 348ನೇ ವಿಧಿಯಲ್ಲಿ 8ನೇ ಪರಿಚ್ಛೇದದಲ್ಲಿರುವ ಭಾಷೆಗಳು 8 ಭಾಷೆಗಳು ಈ ಹೈಕೋರ್ಟ್ನಲ್ಲಿ ಬಳಸೋಕೆ ಒಂದು ಸಂವಿಧಾನದಲ್ಲಿ ನಿಯಮ ಇದೆ ಅಂತ ಸ್ಪಷ್ಟವಾಗಿ. ಸೊ ಅದಕ್ಕೋಸ್ಕರ ಈಗ ಈ ಹೈಕೋರ್ಟ್ಗಳಲ್ಲಿ ಹಿಂದಿ ಅಥವಾ ಬೇರೆ ಭಾಷೆಗಳು ಪ್ರಾದೇಶಿಕ ಭಾಷೆಗಳನ್ನು ಯೂಸ್ ಮಾಡ್ಬೋದು ಅಂತ ಒಂದು ಸಂಸದೀಯ ಒಂದು ಸಮಿತಿಯನ್ನು ಹೇಳಿದೆ. ಆಮೇಲೆ 2012 ಅಕ್ಟೋಬರಲ್ಲಿ ಈ ಒಂದು ಪ್ರಸ್ತಾವನೆಯ ಏನಂದರೆ ಸುಪ್ರೀಂ ಕೋರ್ಟ್ನಲ್ಲಿ ತಿರಸ್ಕಾರವನ್ನು ಮಾಡಲಾಗಿತ್ತಂತೆ. ಈ ಪ್ರಸ್ತಾವನೆ ಯಾವುದಂದರೆ ಈ ಪ್ರಾದೇಶಿಕ ಭಾಷೆನ ಬಳಕೆ ಮಾಡುವ ಬಗ್ಗೆ. ಈಗ ಮತ್ತೆ ಇದಕ್ಕೆ ಮನವಿಯನ್ನು ರಾಜ್ಯ ಸರ್ಕಾರದಿಂದ ಒಂದು ವೇಳೆ ಮನವಿಯನ್ನು ಬಂದರೆ ಈ 8ನೇ ಪರಿಚ್ಛೇದದಲ್ಲಿ ಈ ಸೇರಿರೋ ಭಾಷೆಗಳನ್ನು ಈ ನಮ್ಮ ಹೈಕೋರ್ಟ್ಗಳಲ್ಲಿ ಬಳಸಲು ಅವಕಾಶವನ್ನು ನೀಡಬಹುದು ಅಂತ ಕಾನೂನು ಮತ್ತು ಸಿಬ್ಬಂದಿ ಒಂದು ಸಂಬಂಧಿಸಿದ ಸಂಸತ್ತಿನ ಒಂದು ಸ್ಥಾಯಿ ಸಮಿತಿಯನ್ನ ಹೇಳಿದೆ ಅಂತೆ. ಮಹಾರಾಷ್ಟ್ರದಿಂದ ಮೋಡ ಬಿತ್ತನೆ. ಮಹಾರಾಷ್ಟ್ರ ಸರ್ಕಾರ ಇತ್ತೀಚೆಗೆ ಎಲ್ಲಿ ಮಳೆ ಇಲ್ಲ, ಸೊ ಅಂತ ಒಂದು ಪ್ರದೇಶದಲ್ಲಿ ಈ ಮೋಡ ಬಿತ್ತನೆ ಮಳೆ ಮಾಡ್ತಾ ಇದೆ. ಮೋಡ ಬಿತ್ತನೆದಿಂದ ಮಳೆಯನ್ನ ಬರ್ಸೋಗೋಸ್ಕರ ಇದು ಒಂದು ಆರ್ಟಿಫಿಷಿಯಲ್ ತರ. ಇಲ್ಲಿ ಇವರು ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಲಾಜಿ ಸಂಸ್ಥೆ ಇವರ ಒಂದು ಸಹಯೋಗದಲ್ಲಿ ಈ ಯೋಜನೆಯನ್ನು ಕೈಗೊಳ್ತಾ ಇದ್ದಾರೆ. ಇವರು ಸಿಲ್ವರ್ ಅಯೋಡೈಡ್ ಅನ್ನ ಯೂಸ್ ಮಾಡ್ಕೊಂಡು ಈ ಮೋಡ ಬಿತ್ತನೆಯನ್ನ ಮಾಡ್ತಾರೆ. ಅವಾಗ ಮಳೆ ಆಗುತ್ತೆ ಆ ಒಂದು ಪ್ರದೇಶದಲ್ಲಿ ಎಲ್ಲಿ ಈ ಸಿಲ್ವರ್ ಅಯೋಡೈಡ್ ಎಂಬ ಒಂದು ಏನಂದ್ರೆ ಯಾವಾಗ ಸಿಂಪಡಣೆ ಮಾಡ್ತಾರೆ ವಾತಾವರಣದಲ್ಲಿ, ಅವಾಗ ಏನಾಗುತ್ತೆ ತೇವಾಂಶ ಇರುವ ಒಂದು ನೀರಿನ ಸೂಕ್ಷ್ಮ ಕಣಗಳಿರ್ತಾವಲ್ಲ ಅವು ಏನಾಗ್ತವೆ ಘನೀಕರಣಗೊಂಡು ಒಂದಕ್ಕೊಂದು ಕೂಡಿ ಅವಾಗ ಮಳೆಯನ್ನ ಸುರಿಯುತ್ತೆ. ಕಾಗುಣಿತ ದೋಷದಿಂದ ಆಯ್ಕೆ ತಿರಸ್ಕರಿಸುವಂತಿಲ್ಲ. ಒಬ್ಬ UPSC ಆಸ್ಪಿರೆಂಟ್ ಅವರು ಈ UPSC ಪರೀಕ್ಷೆಗೆ ಅರ್ಜಿನ ತುಂಬಬೇಕಾದ್ರೆ ಅವರು ಹುಟ್ಟಿದ ದಿನ ಅನ್ನ ತಪ್ಪಾಗಿ ತುಂಬಿದ್ರು. ಆಮೇಲೆ ಅವರು ಈ UPSC ಎಕ್ಸಾಮ್ ಕ್ಲಿಯರ್ ಮಾಡಿ ಈ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಗೆ ಆಯ್ಕೆಯಾಗಿದ್ರು. ಅಂಥ ಸಂದರ್ಭದಲ್ಲಿ UPSC ಅವರು ಅರ್ಜಿಯನ್ನು ತಪ್ಪಾಗಿ ತುಂಬಿದ್ದಾರೆ, ಅಂದರೆ ಹುಟ್ಟಿದ ದಿನ ಅವರು ತಪ್ಪಾಗಿ ನಮೂದಿಸಿದ್ದಾರೆ. ಅದಕ್ಕೋಸ್ಕರ ಅವರ ಆಯ್ಕೆಯನ್ನ ತಡೆಯನ್ನು ಹಿಡಿದಲಾಗಿತ್ತು. ಸೊ ಅವಾಗ ಏನಾಗಿದ್ರೆ ಈ ಅಜಯ್ ಕುಮಾರ್ ಅವರು ಹೈಕೋರ್ಟ್ಗೆ ಮೊರೆ ಹೋಗಿದ್ರು. ಹೈಕೋರ್ಟ್ಗೆ ಮೊರೆ ಹೋದ ಕೂಡಲೇ ಆವಾಗ ಹೈಕೋರ್ಟ್ ಒಂದು ತೀರ್ಪನ್ನು ಕೊಡ್ತು. ಏನಂದ್ರೆ ಅವರನ್ನ ಈ ಅಜಯ್ ಕುಮಾರ್ ಅವರನ್ನ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಗೆ ಆಯ್ಕೆಯನ್ನು ಮಾಡ್ಬೇಕಂತ ಕೊಟ್ಟಿತ್ತು. ಮತ್ತೆ ಅವಾಗ UPSC ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಕೊಟ್ಟಾಗ ಈ ಸುಪ್ರೀಂ ಕೋರ್ಟ್ ಏನಾದ್ರೆ ತೀರ್ಪನ್ನು ನೀಡಿದೆ ಏನಂತಂದ್ರೆ ಕಾಗುಣಿತ ದೋಷ ಅಂದ್ರೆ ಏನಾದರೂ ತಪ್ಪಾಗಿ ಬೈ ಮಿಸ್ಟೇಕ್ ಆಗಿ ಅರ್ಜಿಯನ್ನ ಭರ್ತಿ ಮಾಡಬೇಕಾದ್ರೆ ನಮೂನೆಯಲ್ಲಿ ಏನಾದರೂ ತಪ್ಪಾಗಿ ನಾವು ಫಿಲಪ್ ಮಾಡಿದಾಗ ಹೆಸರು ಇರ್ಬೋದು ಅಥವಾ ಹುಟ್ಟಿದ ದಿನ ಇರ್ಬೋದು, ಅದನ್ನ ಏನಂದ್ರೆ ಈ ಆಯ್ಕೆಗೆ ಏನಂದ್ರೆ ಅದನ್ನ ತಿರಸ್ಕರಿಸಬೇಕು, ಅಂದ್ರೆ ಅದನ್ನ ಕನ್ಸಿಡರ್ ಮಾಡಬಾರದು. ಒಂದು ವೇಳೆ ಏನಾದರೂ ಆ ಕಾಗುಣಿತದಲ್ಲಿ ದೋಷವಾದರೆ ಈ ಆಯ್ಕೆಗೆ ತಿರಸ್ಕಾರ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ತೀರ್ಮಾನವನ್ನು ಕೊಟ್ಟಿದೆ. ಸುರೇಂದ್ರ ವರ್ಮಾಗೆ ವ್ಯಾಸ ಸಮ್ಮಾನ ಪ್ರಶಸ್ತಿ. ಸುರೇಂದ್ರ ವರ್ಮಾ ಅವರು ಪ್ರಸಿದ್ಧ ಹಿಂದಿ ಸಾಹಿತಿ ಮತ್ತು ನಾಟಕ ಬರಹಗಾರರು. ಅವರಿಗೆ 2016ರ ಪ್ರಸಿದ್ಧ ವ್ಯಾಸ ಸಮ್ಮಾನ ಪ್ರಶಸ್ತಿಗೆ ಅವರು ಆಯ್ಕೆಯಾಗಿದ್ದಾರೆ. ಇವರು 2010ರಲ್ಲಿ ಒಂದು ಕಾದಂಬರಿಯನ್ನು ಬರೆದಿದ್ರು. ಆ ಕಾದಂಬರಿಯ ಹೆಸರು ಕಾತ್ನಾ ಶಮಿಕಾ ವೃಕ್ಷ ಪದ್ಮಾ ಪಂಕುರಿಕಿ ಧರ್ಸೆ ಅಂತ. ಆ ಕಾದಂಬರಿಗೆ ಈ ವ್ಯಾಸ ಸಮ್ಮಾನ ಪ್ರಶಸ್ತಿಯನ್ನು ಅವರಿಗೆ ದೊರೆತಿದೆ. ಹಾಗೆ ಅವರ ಮೊದಲ ನಾಟಕ ಸೂರ್ಯ ಕಿ ಅಂತಿಮ್ ಕಿರಣ್ ಸೆ ಸೂರ್ಯ ಕಿ ಪಹಲೆ ಕಿರಣ್ ತಕ್ಕಂತ ಅವರೊಂದು ಮೊದಲ ನಾಟಕ. ಹಾಗೆ ಅವರಿಗೆ 1996ರಲ್ಲಿ ಮುಜೆ ಚಾಂದ್ ಚಾಹಿಯೆ ಎಂಬ ಕಾದಂಬರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಲಭಿಸಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನೀವು ಒಂದು ಇಂಪಾರ್ಟೆಂಟ್ ಕೆಲಸ ಏನು ಮಾಡ್ಬೇಕಂದ್ರೆ ನೀವು ಯೂಟ್ಯೂಬ್ ಚಾನಲ್ಗೆ ಹೋಗಿ ನಂದು ಅಂದರೆ ಅಲ್ಲಿ ಸರ್ಚ್ ಬಾಕ್ಸ್ ಇದೆ, ಆ ಸರ್ಚಲ್ಲಿ KPC ಟ್ಯೂಟರ್ ಅಂತ ಟೈಪ್ ಮಾಡಿರಿ. ಟೈಪ್ ಮಾಡಿದಾಗ ನಿಮಗೆ ಇದು ಪೇಜ್ ಬರುತ್ತೆ. ಈ ಪೇಜಲ್ಲಿ ಇಲ್ಲಿ ಕೆಳಗಡೆ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ ನೋಡ್ರಿ ನನ್ನ ರೈಟ್ ಸೈಡಲ್ಲಿ. ಸೊ ಇದು ಸಬ್ಸ್ಕ್ರೈಬ್ ಮಾಡಿರಿ, ಅಂದರೆ ನಾನು ನೆಕ್ಸ್ಟ್ ನಿಮಗೆ ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನಿಮ್ಗೆ ಡೈರೆಕ್ಟಾಗಿ ಏನಂದರೆ ನೋಟಿಫಿಕೇಶನ್ ಬರುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್.